ಜೈ ಹಿಂದ್. ಎಲ್ಲ ನನ್ನ SSCGD ಎಸ್ಪಿರೆಂಟ್ಸ್ಗೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು. ನೀವೇನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಒಳ್ಳೆಯ ಜಾಬ್ ಅನ್ನ ಸರ್ಚ್ ಮಾಡ್ತಾ ಇದ್ರಿ, ಸೊ ಒಂದು ಡಿಫೆನ್ಸ್ ವರದಿಯನ್ನ ಆಸೆ ಕಟ್ಕೊಂಡಿದ್ದೀರಿಯಪ್ಪ ಅಂದ್ರೆ ಸೊ ಇದೊಂದು ಸುವರ್ಣ ಅವಕಾಶ ಸ್ನೇಹಿತರೆ. SSCGD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಲ್ಲಿ 25,487 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಸೊ ಸ್ಟೇಟ್ ವೈಸ್ ವೇಕೆನ್ಸಿಯನ್ನ ಮೆನ್ಷನ್ ಮಾಡಿರಲಿಲ್ಲ. ಸೊ ನಿನ್ನೆ ತಾನೇ ಬಂದಿರತಕ್ಕಂತ SSCGD ಇದೆ. ಸೊ ಸ್ಟೇಟ್ ವೈಸ್ ಪುರುಷರಿಗೆ ಎಷ್ಟು ವೇಕೆನ್ಸಿಗಳಿದಾವೆ, ಅದೇ ತರನಾಗಿ ಮಹಿಳೆಯರಿಗೆ ಎಷ್ಟು ವೇಕೆನ್ಸಿಗಳಿದಾವೆ, BSF ಎಷ್ಟು, CRPF ಎಷ್ಟು, ITBP ಎಷ್ಟು ಅಂತ ಹೇಳಿ ಸೊ ಮೆನ್ಷನ್ ಮಾಡಿದಾರೆ. ಟೋಟಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳು 645 ಹುದ್ದೆಗಳಿದಾವೆ. ಸೊ ಟೋಟಲಿ ನೋಡ್ಕೊಂಡ್ರೆ BSF ಗೆ ಬಾಯ್ಸ್ ಗೆ 13, CISF ಗೆ 331, CRPF ಗೆ 140, SSB ಗೆ 45, ITBP ಗೆ 27, ನೆಕ್ಸ್ಟ್ AR ಆಸಾಂ ರೈಫಲ್ ಗೆ 39, ನೆಕ್ಸ್ಟ್ BSF ಗರ್ಲ್ಸ್ ಗೆ 2, ನೆಕ್ಸ್ಟ್ CISF ಗೆ 37, CRPF ಗೆ 3, ನೆಕ್ಸ್ಟ್ SSB ಗೆ 0, ನೆಕ್ಸ್ಟ್ ITBP ಗೆ 4, AR ಗೆ 4 ಹುದ್ದೆಗಳು. ಟೋಟಲಿ ಬಂದ್ಬಿಟ್ಟು ಮಹಿಳೆಯರಿಗೆ 50 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಸೊ ಪುರುಷರಿಗೆ 595 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ನಿಮ್ಮ ಕಾಸ್ಟ್ಗೆ ಎಷ್ಟು ಹುದ್ದೆಗಳಿದಾವೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ನನ್ನ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ದೀರಾ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ನಿಮ್ಮ ಸ್ನೇಹಿತ ಇದ್ದ, ಅಕಸ್ಮಾತ್ ನಿಮ್ಮ ಬ್ರದರ್ ಇದ್ದ, ಸಿಸ್ಟರ್ ಇದ್ದಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದೆ. ಸೊ ಪ್ರತಿ ಒಂದು ವಿದ್ಯಾರ್ಥಿಗೆ, ಸೊ ಕಾಂಪಿಟೇಟಿವ್ ಓದಿರ್ತಕ್ಕಂಥ ಅಭ್ಯರ್ಥಿಗೆ ಸೊ ಲೈಕ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಸ್ನೇಹಿತರೆ. ಸೊ ಪ್ರತಿ ಒಂದು ವಿದ್ಯಾರ್ಥಿಗೆ ತಲುಪುವ ಹಾಗೆ ಈ ವಿಡಿಯೋನ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಐಡಿ, ಇನ್ಸ್ಟಾಗ್ರಾಮ್ ಐಡಿ ಪ್ರತಿ ಒಂದರಲ್ಲಿ ಕೂಡ ಶೇರ್ ಮಾಡಿ. ಸೊ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.